ವಿಸ್ತೃತ್ ಮಾರ್ಕೆಟಿಂಗ್ ಇಂಡಿಯಾದಿಂದ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಮ್ಮ ಕಂಪ್ನಿಯಿಂದ ಕೆಂಗಲ್ ತೋಟಗಾರಿಕೆ ರೈತ ಉತ್ಪಾದಕ ಕಂಪ್ನಿ ಅವರಿಗೆ ಮೆರಿನ್ ಗೋಲ್ಡ್ ಅನ್ನೋ ಪ್ರಾಡಕ್ಟನ್ನು ಸೇಲ್ಸ್ ಮಾಡೋದಕ್ಕೆ ಕೊಟ್ಟಿದ್ವಿ. ಸೊ ಅದರಲ್ಲಿ ರಮೇಶ್ ಅಂತಕ್ಕಂಥ ರೈತರು ಮೆರಿನ್ ಗೋಲ್ಡನ್ನು ಬಾಳೆ ಸಸಿಗೆ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಅನಿಸಿಕೆ ಕೇಳೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ರಮೇಶ್ ಅಂತ ಮೇಡಮವ್ರೆ. ನಮ್ಮದು ಚನ್ನಪಟ್ಟಣ ತಾಲೂಕು ಆಣಗೆರೆ ಗ್ರಾಮ, ಮಳೂರು ಹೋಬಳಿ, ಮುಂಕುಂದ ಪೋಸ್ಟು. ಬಾಳೆ ಗಿಡಕ್ಕೆ ಮೆರಿನ್ ಗೋಲ್ಡ್ ಬಿಟ್ಟಿದ್ದೀರಾ? ನಮಗೆ ಮೆರಿನ್ ಗೋಲ್ಡ್ ಬಿಟ್ಟಾದ್ಮೇಲೆ ಇದೊಂದು ಸ್ವಲ್ಪ ರಿಜೆಕ್ಟ್ ಚೆನ್ನಾಗಿ ಕಂಡದ್ದು. ಫಸ್ಟು ನಾವು ಯಾವುದೇ ಒಂದು ಇನ್ನೂ ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ, ಯಾವುದೇ ಇನ್ನೂ ಮಿನೂರು ಯಾವುದು ಕೂಡ ಇನ್ನೂ ಬಳಸಿಲ್ಲ. ಇನ್ಮೇಲೆ ಇನ್ನು ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣು ಯಾವುದು ಕೆರೆ ಮಣ್ಣನ್ನು ಇನ್ನು ಇವಾಗ ಹಾಕಬೇಕಾಗಿದೆ. ಮೆರಿನ್ ಗೋಲ್ಡ್ ಬಿಟ್ಟಾದ ನಂತರ ಬದಲಾವಣೆ ಏನು ಅಬ್ಸರ್ವ್ ಮಾಡಿದ್ದು? ಸ್ವಲ್ಪ ಬೆಳವಣಿಗೆ ಚೆನ್ನಾಗಿ ಬಂತು, ಬೇಗ ಬಂತು. ಅದು ನಮ್ಮದು ಅವರು ಕೊಡಬೇಕಾದ್ರೆ ಒಂದು 25-30 ದಿವಸದ ಗಿಡ ಕೊಟ್ಟಿರ್ತಾರೆ. ಆದರೆ ಆ ಗಿಡ ಕಣ್ಣಿಗೆ ಕಂಡಿರಲ್ಲ, ಆ ಲೆವೆಲಲ್ಲಿ ಸ್ವಲ್ಪ ಮೇಲಕ್ಕೆ ಬಂತು. ಇದು ಮೆರಿನ್ ಗೋಲ್ಡ್ ಬಿಟ್ಟಾದ್ಮೇಲೆ. ಓಕೆ. ಯಾವುದಾದ್ರೂ ಇದುವರೆಗೂ ರೋಗ ಬಾಧೆ ಏನಾರು? ಇನ್ನು ಯಾವುದು ರೋಗ ಅನ್ನೋದು ಇನ್ನೂ ಯಾವುದೇ ಒಂದು ಸಿಂಪರಣೆನ ಮಾಡಿಲ್ಲ ನಾವು. ಓಕೆ. ಮೆರಿನ್ ಗೋಲ್ಡ್ ಸ್ಪ್ರೇ ಮಾಡಿ ಎಷ್ಟು ದಿನ ಆಗಿದೆ ಸರ್? ಇದನ್ನು ಮಾಡಿ ಒಂದು 20 ದಿವಸ, 1 ತಿಂಗಳಾಗಿದೆ. 1 ತಿಂಗಳಾಗಿದೆ. ಇನ್ನೂ ರೋಗ ಬಾಧೆ ಯಾವುದು ನಾವು ಅಂಥ ರೋಗ ಬಾಧೆ ಏನೂ ಕಂಡಿಲ್ಲ ನಮಗೆ ಸದ್ಯಕ್ಕೆ. ಓಕೆ. ಎಷ್ಟು ದಿನ ಆಯಿತು ಸರ್ ಸ್ಪ್ರೇ ಮಾಡಿ? ಅಂದರೆ ಎಷ್ಟು ಎಕರೆಗೆ ಎಷ್ಟು ಪ್ರಮಾಣದ? 2100 ಗಿಡ ಇದೆ. ಆ 2100 ಗಿಡಕ್ಕೂ ಒಂದು 200 ml ರೀತಿ ಬಿಟ್ಟಿದ್ದೀವಿ. 200 ml. ಓಕೆ. ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಮೆರಿನ್ ಗೋಲ್ಡ್ ಬಗ್ಗೆ ನಾವು ಹೇಳೋಕ್ಕೆ ಯಾರ ಕೇಳಿದಂಥ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ತಗೊಳ್ಳಿ ಅಂತ ಹೇಳಿ. ಅದು ಹೌದು. ಅದರಲ್ಲೂ ನಾವು ಕೆಂಗಲ್ FPOದಲ್ಲಿ ಡೈರೆಕ್ಟರ್ ಆಗಿದ್ದೀವಿ. ಯಾರೇ ಕೇಳಿದಂಥ ರೈತರಿಗೆ ಹೇಳ್ಬೋದು. ನಿಮ್ಮ FPO ಅಲ್ಲಿ ಸಿಗುತ್ತೆ, ತಗೊಳ್ಳಿ. ನಮ್ಮಲ್ಲಿ FPOದಲ್ಲಿ ಸಿಗುತ್ತೆ ಅಂತ ಹೇಳ್ಬೇಕು, ನಿಮ್ಮಲ್ಲಿ ಅಂತ ಹೇಳಕ್ಕಾಗಲ್ಲ. ಅದೇ ನಿಮ್ಮಲ್ಲಿ ನಿಮ್ಮ FPOದಲ್ಲೇ ಸಿಗುತ್ತೆ, ತಗೊಳ್ಳಿ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಸರ್. ನಮಸ್ತೆ.